ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಡಿಎಸ್ಎಸ್ ಪಾಂಡುರಂಗ ಬಣದಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನಾಚರಣೆ. ದಲಿತ ರೈತ ಹೋರಾಟಗಾರ ಶಿವಾನಂದ ಕೊಗ್ವೆ ಅವರಿಗೆ ಸನ್ಮಾನ. ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಮುದಾಯದ ಸ್ವಾಭಿಮಾನದ ಧ್ವನಿಯಾಗಿದ್ದವರು ಎಂದ ಶಿವಾನಂದ ಕೊಗ್ವೆ. ಎಲ್ಲ ಸಮುದಾಯದ ಬಡವರು, ಧ್ವನಿ ಇಲ್ಲದವರು ನಮ್ಮ ಸಂಘಟನೆಯೊಂದಿಗೆ ಗುರುತಿಸಿಕೊಳ್ಳಿ ಎಂದ ರೇವಪ್ಪ ಹೊಸಕೊಪ್ಪ. ಈಗ ಸುದ್ದಿಯ ವಿವರ. ದಲಿತ ಸಮೂಹಕ್ಕೆ ದನಿ ನೀಡಿದ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೋರಾಟದ ಹಾದಿ ದಲಿತ ಸಮೂಹಕ್ಕೆ ಪ್ರೋತ್ಸಾಹದಾಯಕವಾದದ್ದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಶಿವಾನಂದ ಕೊಗ್ವೆ ತಿಳಿಸಿದರು. ಸಾಗರದ ದಲಿತ ಸಂಘರ್ಷ ಸಮಿತಿ ಪಾಂಡುರಂಗಸ್ವಾಮಿ ಬಣದ ವತಿಯಿಂದ ಮಂಗಳವಾರ ಏರ್ಪಡಿಸಿದ್ದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಸಮಿತಿ ವತಿಯಿಂದ ನೀಡಲಾದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಡಿಎಸ್ಎಸ್ ಅಧ್ಯಕ್ಷ ರೇವಪ್ಪ ಹೊಸಕೊಪ್ಪ ಮಾತನಾಡಿದರು. ಸಮಿತಿಯ ಜಿಲ್ಲಾ ಸಂಚಾಲಕ ಗಣಪತಿ ವಡ್ನಾಳ, ಗೌರವಾಧ್ಯಕ್ಷ ಕಲ್ಲಪ್ಪ ಮೆಣಸಿನಾಳ್, ಪ್ರಮುಖರಾದ ರವಿ ಬೆಳೆಯೂರು, ಗೌರಮ್ಮ, ಪ್ರತಿಭಾ, ಮೇಘಾ, ಮೊಹಮ್ಮದ್, ಬಂಗಾರಪ್ಪ, ಶಾರದಮ್ಮ, ರೇಣುಕಾ, ಅಸ್ಪಾಕ್, ನಾಗರಾಜ್, ಜೋಸೆಫ್ ಇನ್ನಿತರರು ಹಾಜರಿದ್ದರು. ನಾಗರಾಜ್ ಲಾಳಂಕೆ ಕಾರ್ಯಕ್ರಮ ನಿರ್ವಹಿಸಿದರು. ದಲಿತ ಸಮುದಾಯಗಳು ಮತ್ತು ಶೋಷಿತ ಸಮುದಾಯಗಳು ಅಂತ ಹೇಳ್ಬೋದು. ಎಲ್ಲ ವರ್ಗದ ಬಡವರು, ಶ್ರಮಿಕರು ಇವರೆಲ್ಲರ ಪರವಾಗಿ ಹೋರಾಟ ಮಾಡಿದಂಥ ಒಂದು ಸಂಘಟನೆ ಕಟ್ಟಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಾಧನೆ ಕೊಡುಗೆ ತುಂಬ ಇದೆ. ಕರ್ನಾಟಕದ ಮೂಲೆಯಲ್ಲಿ ದಲಿತ ಕಾಲೋನಿಗಳಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅಂಬೇಡ್ಕರ್ ವಿಚಾರಗಳನ್ನು ತಗೊಂಡು ಕೇರಿಗೆ ತಲುಪಿಸುವಂಥ ಕೆಲಸವನ್ನು ಆ ಕಾಲದಲ್ಲಿ ಮಾಡ್ತಾರೆ. 80ರ ದಶಕ ಅದು. ಅಂಬೇಡ್ಕರ್ ಗೊತ್ತೇ ಇರಲಿಲ್ಲ, ದಲಿತರಿಗೆ ಗೊತ್ತಿರಲಿಲ್ಲ. ಈ ದೇಶದ ಸಂವಿಧಾನ ಬರೆದಂಥ, ಸಂವಿಧಾನವನ್ನು ಕೊಟ್ಟಂಥ, ಅತ್ಯಂತ ಅಪರೂಪವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಂಥ ಪ್ರೊಫೆಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಲುಪಿಸೋಕ್ಕೆ ಬಹಳ ಬಹಳ ಶ್ರಮ ಪಡ್ತಾರೆ. ಹಳ್ಳಿಯಲ್ಲಿ ಇನ್ನು ವಿದ್ಯಾವಂತರು ಇರಲ್ಲ, ವಿದ್ಯಾವಂತರಷ್ಟೇ ಇನ್ನು ಹಾಸ್ಟೆಲ್ಗಳು ಅಲ್ಲಿ ಇಲ್ಲಿ ಓದ್ತಾ ಇರ್ತಾರೆ. ಹಾಸ್ಟೆಲ್ಗಳನ್ನು ಕೇಂದ್ರ ಮಾಡ್ಕೊಂಡು ಅಲ್ಲೆಲ್ಲೇ ಬೆರೀತಾರೆ. ಅಂದರೆ ಅವು ಇನ್ನೂ ಎಲ್ಲ ಈ ಸಾಗರ ಅಂದರೆ ಒಂಥರ ಸೋಷಲಿಸ್ಟರ ನೆಲೆ ಆಗಿತ್ತು. ಇಲ್ಲಿ ಕಾಗೋಡು ಚಳವಳಿ ನಡೆದು, ಕಾಗೋಡು ಚಳವಳಿಯ ರೈತ ಹೋರಾಟದ ಮೂಲಕ ಸಮಾಜವಾದಿಗಳು ಒಂದು ನೆಲೆಯಾಗಿತ್ತು. ಆ ಸಮಾಜವಾದಿಗಳ ಪ್ರಭಾವ ಬಹುಶಃ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಗೆ ಅದರ ಪರಿಣಾಮ ಆಗುತ್ತೆ. ತುಂಬ ಜನ ಸಮಾಜವಾದಿ ನಾಯಕರುಗಳು ಇಲ್ಲೆಲ್ಲ ಬಂದು ಹೋಗ್ತಾರೆ. ಅಂಬೇಡ್ಕರ್ ಅವರು ಏನಾವತ್ತು ಸಂವಿಧಾನ ಕೊಟ್ಟರು ನಮಗೆ, ಅದರ ಆಶಯಗಳನ್ನ ಈಡೇರಿಸೋಕ್ಕೆ ಒಂದು ಆಲ್ಟರ್ನೇಟಿವ್, ಒಂದು ವೇದಿಕೆ ಬೇಕು, ಚಳುವಳಿ ಅಗತ್ಯ ಇದ್ದಂಥ ಕಾಲದಲ್ಲಿ ಬಿ ಕೃಷ್ಣಪ್ಪ, ದೇವೂರು ಮಾದೇವ, ಸಿದ್ಧಲಿಂಗಯ್ಯ ಇತರದ ಅನೇಕ ಸಾಹಿತಿ ಕಲಾವಿದರುಗಳು ಮತ್ತು ಬುದ್ಧಿಜೀವಿಗಳು, ವಿಚಾರವಂತರು, ದಲಿತ ಸಮುದಾಯದಿಂದ ಬಂದಂಥವ್ರು, ಹಿಂದುಳಿದ ಸಮುದಾಯಗಳಿಂದ ಬಂದಂಥ ಬಹಳ ಜನ ಪ್ರೊಫೆಸರ್ಗಳು, ರೈಟರ್ಸ್ ಎಲ್ಲ ಈ ಥರದೊಂದು ವೇದಿಕೆಯನ್ನು ಮಾಡುವಂಥ ಅಗತ್ಯ ಬೆಳೆದು, ಅದು ಸಾಗರದಲ್ಲಿ ನಾವು ಕೂಡ ಸಮಾಜವಾದಿ ಜನಸಭಾದಿಂದ ಪ್ರಭಾವದಿಂದ ಬಂದವು. ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಇದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಪ್ರಾರಂಭದಲ್ಲಿ ನಾವೆಲ್ಲ ಇವರು ಕಾಲೇಜೇ ಆಗ್ತಿರಲ್ಲ, ಅವರ ಶಿಷ್ಯರು ತುಂಬ ಜನ ಇದ್ದಾರೆ ಸಾಗರದಲ್ಲಿ. ಆದರೆ ನಮಗೆ ಕೃಷ್ಣಪ್ಪ ಅವರು ಪರಿಚಯ ಆಗಿತ್ತು, ಅವರು VSM ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿತ್ತು. ಹಾಗಾಗಿ ಹೋರಾಟಗಳು ಎಲ್ಲ ಕಡೆ ಏನೇ ದೌರ್ಜನ್ಯ ಆದರೆ, ದಲಿತರಿಗೆ ಭೂಮಿ ಹೋರಾಟಗಳು ಇಂಥವೆಲ್ಲ ಯಾಕೆ ಸಾಧ್ಯವಾಯಿತು ಅಂತಂದ್ರೆ ಆ ಸಂಘಟನೆ ಮೂಲಕ. ಸಾಗರದಲ್ಲಿ ನಾವೊಂದು ದಲಿತ ಭೂರೈತರ ಹೋರಾಟ ಶುರು ಮಾಡ್ತೀವಿ, ಅದನ್ನು ಅವರು ಮತ್ತೆ ಶಿವಮೊಗ್ಗ ತಗೊಂಡು ಹೋಗ್ತಾರೆ, ಬೇರೆ ಬೇರೆ ತಾಲೂಕಿಗೆ ತಗೊಂಡು ಹೋಗ್ತಾರೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ತಗೊಂಡು ಹೋಗ್ತಾರೆ. ಇದು ಸಾಗರದಲ್ಲಿ ಪದರಕ್ಕೂ ಹೋರಾಟ ಶುರು ಮಾಡಿದ್ದು ನಾವೇನು ಪ್ರಾರಂಭದಲ್ಲಿ. ಜನಕ್ಕೆ ಕೆಲ ವರ್ಗದವರಿಗೆ ಭೂರೈತರಿಗೆ ಒಂದು ಭೂಮಿ ಸಿಗಕ್ಕೆ ಸಾಧ್ಯವಾಗಿದ್ದು ಆ ಕಾಯ್ದೆ. ಅಂತ ಅನೇಕ ಕಾಯ್ದೆಗಳು ಬರಲಿಕ್ಕೆ ಕಾರಣ ಆಯಿತು ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪನವರ ಒಂದು ಮುಂದಾಲೋಚನೆ, ಹೋರಾಟ ಅಂತ ನಾಯಕತ್ವದ ಮೂಲಕ ಆಗಿದೆ. ಇಲ್ಲಿ ನಾವು ನಿರ್ಮೂಲ ಮಾಡಬೇಕು ಅಂತ ನಾವು ಸಾಗರದ ಟೀಮ್ ನಮ್ಮ ಥರ, ಯಾಕಂದ್ರೆ ಹಳ್ಳಿಗಳಲ್ಲಿ ದೊಡ್ಡ ಇದಾಗ್ಬಿಟ್ಟಿತ್ತು, ಒಂಥರ ಏನದು ಈ ಹೆಣ್ಣುಮಕ್ಕಳಿಗೆಲ್ಲ ಒಂದು ಭ್ರಮೆ ಹಚ್ಚಿ ನಮ್ಮ ಚಂದ್ರಗುತ್ತಿ ಇವರೆಲ್ಲ ಗುತ್ತಂದಿರು ಇವರೆಲ್ಲ ಬಂದು ಮನೆಯಲ್ಲಿ ಈ ಜವಾಬ್ದಾರಿ ಶುರುವಾಗ್ತಿದ್ರು.
ಕೊಡ್ಲಿಕ್ಕೆ ಹೊತ್ಕೊಂಡು ತಿರುಗಾಡೋದು, ಭಿಕ್ಷೆ ಬೀಳೋದು ಮೂಢನಂಬಿಕೆ. ಅಂದರೆ ಅವ್ರ ಮನೆಯಲ್ಲಿ ಕೆಲಸ ಮಾಡೋರೇ ಇರ್ತಿರ್ಲಿಲ್ಲ, ಅಷ್ಟು ಜನ ಹೆಣ್ಣು ಮಕ್ಕಳು ಸುಮಾರನೆಲ್ಲ ಹೋಗೋದು, ಬೆತ್ತಲೆ ಸೇವೆ ಮಾಡಿಕೊಡ್ತೀವಿ ನಾವೆಲ್ಲ, ಇಡೀ ಎಲ್ಲ ಮನೆ ಮಂದಿ ಎಲ್ಲ ಸುಖ ಸಿಗುತ್ತೆ ಇಂಥವೆಲ್ಲ ಹರಕೆ ಮೂಢನಂಬಿಕೆ. ಇದನ್ನ ನಾವು ದಲಿತರ ಸಮಿತಿ ಅಂತ ಒಂದು ಸಂಘಟನೆ ಅವರು ವಿಚಾರ ಅನೇಕ ಜನ ವಿಚಾರವಂತರು ಬಂದಿದ್ರು. ಯಾರಿಗೋಸ್ಕರ ಯಾತಕ್ಕೋಸ್ಕರ ಹೋರಾಟವನ್ನು ರೂಪರೇಷಣೆ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ದಲಿತ ಚಳುವಳಿನ ರೂಪಿಸೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆಂದರೆ ಕೃಷ್ಣಪ್ಪನವರು ಭದ್ರಾವತಿ VSL ಕಾರ್ಖಾನೆಯ ಕೆಲವು ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ಅಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ನಿರಂತರ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಆಗ್ತಕ್ಕಂಥ ಅದನ್ನು ಗಮನಿಸಿದಂಥ ಪ್ರೊಫೆಸರ್ ಕೃಷ್ಣಪ್ಪನವರು ಅಲ್ಲಿಂದಲೇ ಒಂದು ತೀರ್ಮಾನವನ್ನು ಮಾಡ್ತಾರೆ. ಅವರು ವೃತ್ತಿಯಲ್ಲಿ ಪ್ರೊಫೆಸರ್ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಕೃಷ್ಣ ಪದವಿ ಪೂರ್ವ ಕಾಲೇಜ್ ಭದ್ರಾವತಿಯಲ್ಲಿ. ಆ ಸಂದರ್ಭದಲ್ಲಿ ಅವ್ರ ಸ್ನೇಹಿತರೆಲ್ಲ VSL ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ನಿರಂತರ ಅವರಿಗೆ ದೌರ್ಜನ್ಯ ದಬ್ಬಾಳಿಕೆ ಆಗ್ತಾ ಇರುತ್ತೆ. ಇದನ್ನು ಮನಗೊಂಡಂಥ ಅವರ ಸ್ನೇಹಿತರು ಕೃಷ್ಣಪ್ಪನವ್ರ ಹತ್ರ ತಮ್ಮ ಒಳವನ್ನು ತೊಳ್ಕೊಳ್ತಾರಂತೆ, ಹಿರಿಯರು ಮಾತಾಡ್ತಾರೆ ಅದ್ರ ಬಗ್ಗೆ. ಆ ಸಂದರ್ಭದಲ್ಲಿ ಒಂದು ಯೋಚನೆಯನ್ನು ಮಾಡಿ ಕರ್ನಾಟಕ ದಲಿತ ಸಂಘರ್ಷವನ್ನು ಕಟ್ಕೊಂಡು ಬಂದಲ್ಲಿ ಆ ದಲಿತ ಸಂಘರ್ಷ ಸಮಿತಿ ಅಂತೇಳಿ ಸ್ವಲ್ಪ ಜನ ಸೇರ್ಕೊಂಡು ಅಲ್ಲ ಭದ್ರಾವತಿಯನ್ನು ಬಿಟ್ಟಾಗ್ತಾರೆ. ಅದರ ಅಂಗವಾಗಿ ಇವತ್ತೇನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯಾದ್ಯಂತ ಹೆಮ್ಮರವಾಗಿ ಬೆಳೆದು ಒಂದೊಂದೊಂದು ಸಂಘಟನೆಯಾಗಿ 108 ಬಣಗಳಾಗಿ ಇವತ್ತು ಸಂಘಟನೆ ಆಗಿದೆ. ಸಂಘಟನೆಯ ಉದ್ದೇಶ ಏನಪ್ಪ ಅಂತಂದರೆ ನೊಂದ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಸಂಘಟನೆ ಆಗಬೇಕಂತೇಳಿ ಕೃಷ್ಣಪ್ಪರ ಆಸೆ ಏನಿತ್ತು. ಅದೇ ಪ್ರಕಾರ ನಮ್ಮ ಸಾಗರ ತಾಲೂಕಲ್ಲೂ ಕೂಡ ನಾವು ಶೋಷಿತರು ದಲಿತರು ಅಂದರೆ ಎಲ್ಲ ಸಮುದಾಯದ ಬಡವರು ಅಂತೇಳಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಯಾರು ಹೊಂದಿರ್ತಾರೆ ಅವರೆಲ್ಲ ಜಾತಿಯವರು ಕೂಡ ಈ ದಲಿತ ಸಂಘರ್ಷ ಸಮಿತಿ ಒಳಗಡೆ ಬರ್ತಾರೆ ಅನ್ನೋ ಒಂದು ಆಶಯ ಕೃಷ್ಣಪ್ಪನಲ್ಲಿತ್ತು. ಅದೇ ಆಶಯವನ್ನು ನಮ್ಮ ಹಿರಿಯರಲ್ಲಿ ಶಿವಾನಂದ ಕುಪ್ಪೆ ಅವರು, ಪೆಟ್ರಿಲ್ ಸಾಧನ್ ಅವರು, ಮೋಹನ್ ಮೂರ್ತಿ ಅವರು, ಗೊಂಬೆ ಗಣಪತಿ ಅವರು, ಬಾಳೆಗುಂಡಿ ಗಂಗಾಧರ್ ಅವರೆಲ್ಲ ನಾಯಕತ್ವ ಶಿವಾನಂದ ಅವರ ನಾಯಕತ್ವದಲ್ಲಿ ಅವರಿಲ್ಲಿ ಸಂಘಟನೆಯನ್ನು ಕಟ್ಟಿ ಕೃಷ್ಣಪ್ಪನ ಜೊತೆಗೆ ಸಂಘಟನೆಯನ್ನು ಸಾಗರ ತಾಲೂಕಲ್ಲಿ ರೂಪುಗೊಂಡಿದ್ದ ನನಗೆ ಗೊತ್ತಿಲ್ಲ. ಆ ಸಂದರ್ಭ ನಾವು ಹುಟ್ಟೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಸಂಘಟನೆಯನ್ನು ಕಟ್ಟಿರ್ತಕ್ಕಂಥ ಮಾನ್ಯರು ಇವತ್ತು ಮಹಾತ್ಮ ಪ್ರೊಫೆಸರ್ ಕೃಷ್ಣಪ್ಪನವರ ಜನ್ಮದಿನಾಚರಣೆ ಬಂದಿರತಕ್ಕಂಥ ನನಗೆ ಇದೆ. ಹಾಗೆ ಈ ಕಾರ್ಯಕ್ರಮದ ಊಟ ತಂದವರು ಅವ್ರು ಹೆಂಗೆ ಕಟ್ಟಿದ್ರು ಅಂದರೆ ಹಿಂದೆ ಎಲ್ಲ ಮೇಲ್ಜಾತಿಯ ಬಡವರನ್ನೆಲ್ಲ ಸೇರಿ ಸಂಘಟನೆ ಕಟ್ಟಿದ್ರು. ಅದೇ ಆಶಯವನ್ನು ನನಗಿತ್ತು. ನಾನು ತುಂಬ ಥರ ದಲಿತ ಸಂಘರ್ಷ ಸಮಿತಿ ಪಾಲನೆ ಮಾಡಿದಾಗ ನನ್ನ ತಲೆಗಿತ್ತು ನಾವು ಕೂಡ ಈ ಥರ ಒಂದು ಸಂಘಟನೆ ಮಾಡ್ಬೇಕಲ್ಲ, ಬರೇ ಪದೇ ಮಾತಿಗೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.